ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಆರೋಪ. ಧರ್ಮಸ್ಥಳದ ಪರವಾಗಿ ಈ ಬಿಜೆಪಿಯ ಯಾತ್ರೆ ಈಗ ಮುಂದುವರಿತಾ ಇದೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಹೊರಟಿದ ಧರ್ಮಸ್ಥಳ ಚಲೋ ಅನೇಕ ಕಡೆಗಳಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಶಾಸಕ ಸಿ.ಕೆ. ರಾಮಮೂರ್ತಿ ನೇತೃತ್ವದಲ್ಲಿ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿನಾಯಕ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಆ ನಂತರದಲ್ಲಿ ಯಾತ್ರೆ ಆರಂಭ ಆಗಿದೆ. ಈ ಯಾತ್ರೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗಿದ್ದಾರೆ. ಸುಮಾರು 400 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಈಗ ಯಾತ್ರೆಯನ್ನ ಹೊರಟಿದ್ದಾರೆ. ಎನ್ಐಎ ತನಿಖೆಗೆ ವಹಿಸಬೇಕು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಆಗ್ರಹ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಆಗ್ತಾ ಇರುವಂತಹ ಪಿತೂರಿ, ಷಡ್ಯಂತ್ರ, ಅಪಪ್ರಚಾರ ಇದೆಲ್ಲವೂ ಕೂಡ ನಿಲ್ಲಬೇಕು. ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಘೋಷವಾಕ್ಯಗಳನ್ನ ಕೂಗ್ತಾ ಯಾತ್ರೆ ಈಗಾಗಲೇ ಸಾಗಿದೆ. ಸುಮಾರು 400 ಕಾರುಗಳಲ್ಲಿ ಈ ಯಾತ್ರೆ ಈಗ ಆರಂಭ ಆಗಿದೆ ಅನ್ನುವಂತ ಮಾಹಿತಿ. ಈ ಯಾತ್ರೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗಿದ್ದಾರೆ. ನಮ್ಮ ಜೊತೆ ಈಗ ಜಯನಗರ ಶಾಸಕರಾದ ರಾಮಮೂರ್ತಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಧರ್ಮಸ್ಥಳ ಷಡ್ಯಂತ್ರ ವಿರೋಧಿಸಿ ಒಂದ್ ಕಡೆ ರ್ಯಾಲಿ ಹೊರಟಿದ್ದಾರೆ. ಸರ್, ಏನ್ ಹೇಳ್ತಾರೆ ಸರ್ ಈ ಒಂದು ವಿಷಯಕ್ಕಂತ? ಸರ್, ಯಾರೇ ಷಡ್ಯಂತ್ರ ಮಾಡಿದ್ರು ತಪ್ಪು. ಏನು ನಮ್ಮ ಸನಾತನ ಧರ್ಮದ ಬಗ್ಗೆ ಆಗಲಿ, ಧರ್ಮಸ್ಥಳ ಬಗ್ಗೆ ಆಗಲಿ, ಟಾರ್ಗೆಟ್ ಧರ್ಮಸ್ಥಳ ಅಂತ ಏನ್ ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಮಂಜುನಾಥನ ಕೃಪೆಯಿಂದ ಆಲ್ರೆಡಿ ಎಲ್ಲ ಜೈಲ್ಗೆ ಹೋಗ್ತಾ ಇದ್ದಾರೆ, ಅರೆಸ್ಟ್ ಆಗ್ತಾ ಇದ್ದಾರೆ. ಏನ್ ಸಂಚಲನ ಮಾಡಿದ್ರು ಅದು ನಿರೂಪಣೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಅದನ್ನ ಸಿದ್ದರಾಮಯ್ಯನವರೇ ಹೋದ ವರ್ಷ ಹಿಂತೆಗೆದುಕೊಂಡಿದ್ದಾರೆ. ಭ್ರಷ್ಟಾಚಾರದ ಹಗರಣಗಳನ್ನ ಸಿಬಿಐ ತನಿಖೆ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಜನರಲ್ ಕನ್ಸೆಂಟ್ ಅನ್ನ, ಸಾರ್ವತ್ರಿಕ ಸಮ್ಮತಿಯನ್ನ ಹಿಂತೆಗೆದುಕೊಂಡಿದ್ದಾರೆ. ಇವತ್ತು ಕೇಂದ್ರದ ಸಿಬಿಐ ಈ ಕೇಸನ್ನ ತೆಗೆದುಕೊಳ್ಳಬೇಕು, ಈ ಷಡ್ಯಂತ್ರ ಹೊರಗಡೆ ಹಾಕಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಸಮ್ಮತಿ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ, ರಾಜ್ಯ ಸರ್ಕಾರ ಈ ಸಿಬಿಐ ಸಮ್ಮತಿ ಕೊಡುವವರೆಗೂ ಕೂಡ ನಾವು ಹಗಲಿರಲು ಹೋರಾಟ ಮಾಡ್ತೇವೆ. ಈ ಸಿಬಿಐ ತನಿಖೆ ಮಾಡಿಸುವವರೆಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ವಿರಮಿಸೋದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಶ್ನೆ, ಕಡೆಯ ಪ್ರಶ್ನೆ. ಹೋದ ಅವಧಿಯಲ್ಲಿ ಮತ್ತು ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ಪ್ರಮುಖವಾದಂತಹ ಕೆಲಸ ಮಾಡಿತು. ಒಂದು, ನಾವು ಫೇಕ್ ನ್ಯೂಸ್ ಅನ್ನ ತೆಗೆದುಹಾಕ್ತೀವಿ ಅನ್ನೋದಕ್ಕೆ ಒಂದು ಕಾನೂನನ್ನು ತೆಗೆದುಕೊಂಡು ಬಂದ್ರು. ಇನ್ನೊಂದು, ಕರಾವಳಿ ಭಾಗದಲ್ಲಿ ಕೋಮುವಾದಿ ಸಂಘಟನೆಗಳನ್ನು ನಾವು ಹತ್ತಿಕ್ತೀವಿ ಅಂತ ಹೇಳಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನೋದನ್ನ ತಂದ್ರು. ಮೂರನೇದು, ರಾಹುಲ್ ಗಾಂಧಿ ಅವರ ತಾಕೀತಿನ ಮೇಲೆ ಈ ಸೆಷನ್ ನಲ್ಲಿ ಹಿಂದೂ ಸಮಾಜವನ್ನ ಮೇಲ್ಜಾತಿ, ಕೆಳಜಾತಿ, ಮತ್ತೊಂದು ಇನ್ನೊಂದು ಅಂತ ಹೇಳಿ ಜಾತಿಗಳನ್ನು ಹೊರದಾಕಬೇಕು ಅನ್ನೋ ಉದ್ದೇಶದಿಂದ ರೋಹಿತ್ ವೇಮುಲ ಕಾಯ್ದೆಯನ್ನು ತೆಗೆದುಕೊಂಡು ಬರುವಂತ ಪ್ರಯತ್ನ ನಡೀತು. ಈ 3 ಕಾಯ್ದೆಗಳು, ಈ 3 ಎಫರ್ಟ್ ಹಿಂದೂ ಸಮಾಜವನ್ನ ಹತ್ತಿಕ್ಕುವಂತ, ಹಿಂದೂ ಸಮಾಜವನ್ನ ಒಡೆಯುವಂತ ಒಂದು ಲಾರ್ಜರ್ ಅಜೆಂಡಾದ ಉದ್ದೇಶ. ಯಾವ ಉದಯನಿಧಿ ಸ್ಟಾಲಿನ್ ಇರಾಡಿಕೇಟ್ ಸನಾತನ ಧರ್ಮ ಅಂದಿದ್ರು, ಸನಾತನ ಧರ್ಮವನ್ನ ಯಾವ ಡಿಎಂಕೆ ಅವರು HIV-ಗೆ, ಕಾಲರಾಗೆ, ಟ್ಯೂಬರ್ಕ್ಯುಲೋಸಿಸ್ಗೆ ಹೋಲಿಸಿದ್ರು, ಅದೇ ಒಂದು ಇರಾಡಿಕೇಟ್ ಸನಾತನ ಧರ್ಮದ ಲಾರ್ಜರ್ ಪ್ರಾಜೆಕ್ಟ್ ಆಗಿ ಧರ್ಮಸ್ಥಳದ ಮೇಲೆ ಈ ಒಂದು ಹುನ್ನಾರ ಮಾಡುವಂತದ್ದನ್ನ ಪ್ರಯತ್ನ ನಡೆದಿದೆ. ಆ ಹುನ್ನಾರದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದರ ಕೋ ಕಾನ್ಸ್ಪಿರೇಟರ್ ಆಗಿ, ಅದರ ಕೋ ಆರ್ಕೆಸ್ಟ್ರೇಟರ್ ಆಗಿ ರಾಜ್ಯ ಸರ್ಕಾರ ಇವತ್ತು ಕೆಲಸ ಮಾಡಿದೆ. ಈ ರಾಜ್ಯ ಸರ್ಕಾರನೇ ಈ SIT ತನಿಖೆ ಮಾಡಿ ಈ ಹುನ್ನಾರವನ್ನು ಬಹಿರಂಗ ಮಾಡುತ್ತೆ ಅನ್ನುವಂತ ಯಾವ ನಂಬಿಕೆಯ ಕೂಡ ರಾಜ್ಯದ ಜನತೆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು, ನೀವು ಕಳೆದ 2 ಅವಧಿಯಲ್ಲಿ ತಂದಂತಹ ಈ ಎಲ್ಲ ಕಾನೂನುಗಳು ಇವೆಲ್ಲವೂ ಕೂಡ ಈ ಇರಾಡಿಕೇಟ್ ಸನಾತನ ಧರ್ಮ ನಿಮ್ಮ ಅಜೆಂಡಾದ ಭಾಗವಾ? ಇದನ್ನ ನೀವು ಇವತ್ತು ಕೇಳಬೇಕಿದೆ. ಇನ್ನು ಹಿಂದೂ ಸಮಾಜಕ್ಕೆ, ಇಲ್ಲಿರುವಂತ ಯುವಕರಿಗೆ ನನ್ನ ಮನವಿ ಇದೆ. ಒಂದು, ಆಸ್ ಅ ರೂಲ್, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ
ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಆರೋಪ ಧರ್ಮಸ್ಥಳದ ಪರವಾಗಿ ಈ ಬಿಜೆಪಿಯ ಯಾತ್ರೆ ಈಗ ಮುಂದುವರಿತಾ ಇದೆ. ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಹೊರಟಿದ್ದಾರೆ. ಧರ್ಮಸ್ಥಳ ಚಲೋ ಅನೇಕ ಕಡೆಗಳಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಶಾಸಕ ಸಿ.ಕೆ. ರಾಮಮೂರ್ತಿ ನೇತೃತ್ವದಲ್ಲಿ ಈ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿನಾಯಕ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಆ ನಂತರದಲ್ಲಿ ಯಾತ್ರೆ ಆರಂಭ ಆಗಿದೆ. ಈ ಯಾತ್ರೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗಿದ್ದಾರೆ. ಸುಮಾರು 400 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಈಗ ಯಾತ್ರೆಯನ್ನ ಹೊರಟಿದ್ದಾರೆ. ಎನ್ಐಎ ತನಿಖೆಗೆ ವಹಿಸಬೇಕು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಆಗ್ರಹ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಆಗ್ತಾ ಇರುವಂತಹ ಪಿತೂರಿ, ಷಡ್ಯಂತ್ರ, ಅಪಪ್ರಚಾರ ಇದೆಲ್ಲವೂ ಕೂಡ ನಿಲ್ಲಬೇಕು. ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಘೋಷವಾಕ್ಯಗಳನ್ನ ಕೂಗ್ತಾ ಯಾತ್ರೆ ಈಗಾಗಲೇ ಸಾಗಿದೆ. ಸುಮಾರು 400 ಕಾರುಗಳಲ್ಲಿ ಈ ಯಾತ್ರೆ ಈಗ ಆರಂಭ ಆಗಿದೆ ಅನ್ನುವಂತ ಮಾಹಿತಿ. ಈ ಯಾತ್ರೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಭಾಗಿಯಾಗಿದ್ದಾರೆ. ನಮ್ಮ ಜೊತೆ ಈಗ ಜಯನಗರ ಶಾಸಕರಾದ ರಾಮಮೂರ್ತಿ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಧರ್ಮಸ್ಥಳ ಷಡ್ಯಂತ್ರ ವಿರೋಧಿಸಿ ಒಂದ್ ಕಡೆ ರ್ಯಾಲಿ ಹೊರಟಿದ್ದಾರೆ. ಸರ್, ಏನ್ ಹೇಳ್ತೀರಿ ಸರ್ ಈ ಒಂದು ವಿಷಯಕ್ಕಂತ? ಸರ್, ಯಾರೇ ಷಡ್ಯಂತ್ರ ಮಾಡಿದ್ರು ತಪ್ಪು. ಏನು ನಮ್ಮ ಸನಾತನ ಧರ್ಮದ ಬಗ್ಗೆ ಆಗಲಿ, ಧರ್ಮಸ್ಥಳ ಬಗ್ಗೆ ಆಗಲಿ, ಟಾರ್ಗೆಟ್ ಧರ್ಮಸ್ಥಳ ಅಂತ ಏನ್ ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಮಂಜುನಾಥನ ಕೃಪೆಯಿಂದ ಆಲ್ರೆಡಿ ಎಲ್ಲ ಜೈಲ್ಗೆ ಹೋಗ್ತಾ ಇದ್ದಾರೆ, ಅರೆಸ್ಟ್ ಆಗ್ತಾ ಇದ್ದಾರೆ. ಏನ್ ಸಂಚಲನ ಮಾಡಿದ್ರು ಅದು ನಿರೂಪಣೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಅದನ್ನ ಸಿದ್ದರಾಮಯ್ಯನವರೇ ಹೋದ ವರ್ಷ ಹಿಂತೆಗೆದುಕೊಂಡಿದ್ದಾರೆ. ಭ್ರಷ್ಟಾಚಾರದ ಹಗರಣಗಳನ್ನ ಸಿಬಿಐ ತನಿಖೆ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಜನರಲ್ ಕನ್ಸೆಂಟ್ ಅನ್ನ, ಸಾರ್ವತ್ರಿಕ ಸಮ್ಮತಿಯನ್ನ ಹಿಂತೆಗೆದುಕೊಂಡಿದ್ದಾರೆ. ಇವತ್ತು ಕೇಂದ್ರದ ಸಿಬಿಐ ಈ ಕೇಸನ್ನ ತೆಗೆದುಕೊಳ್ಳಬೇಕು, ಈ ಷಡ್ಯಂತ್ರ ಹೊರಗಡೆ ಹಾಕಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಸಮ್ಮತಿ ಕೊಡಬೇಕು. ಭಾರತೀಯ ಜನತಾ ಪಾರ್ಟಿ, ರಾಜ್ಯ ಸರ್ಕಾರ ಈ ಸಿಬಿಐ ಸಮ್ಮತಿ ಕೊಡೋವರೆಗೂ ಕೂಡ ನಾವು ಹಗಲಿರಲು ಹೋರಾಟ ಮಾಡ್ತೇವೆ. ಈ ಸಿಬಿಐ ತನಿಖೆ ಮಾಡಿಸುವವರೆಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ವಿರಮಿಸೋದಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪ್ರಶ್ನೆ, ಕಡೆಯ ಪ್ರಶ್ನೆ. ಹೋದ ಅವಧಿಯಲ್ಲಿ ಮತ್ತು ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ಪ್ರಮುಖವಾದಂತಹ ಕೆಲಸ ಮಾಡಿತು. ಒಂದು, ನಾವು ಫೇಕ್ ನ್ಯೂಸ್ ಅನ್ನ ತೆಗೆದುಹಾಕ್ತೀವಿ ಅನ್ನೋದಕ್ಕೆ ಒಂದು ಕಾನೂನನ್ನು ತೆಗೆದುಕೊಂಡು ಬಂದ್ರು. ಇನ್ನೊಂದು, ಕರಾವಳಿ ಭಾಗದಲ್ಲಿ ಕೋಮುವಾದಿ ಸಂಘಟನೆಗಳನ್ನು ನಾವು ಹತ್ತಿಕ್ತೀವಿ ಅಂತ ಹೇಳಿ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನೋದನ್ನ ತಂದ್ರು. ಮೂರನೇದು, ರಾಹುಲ್ ಗಾಂಧಿ ಅವರ ತಾಕೀತಿನ ಮೇಲೆ ಈ ಸೆಷನ್ ನಲ್ಲಿ ಹಿಂದೂ ಸಮಾಜವನ್ನ ಮೇಲ್ಜಾತಿ, ಕೆಳಜಾತಿ, ಮತ್ತೊಂದು ಇನ್ನೊಂದು ಅಂತ ಹೇಳಿ ಜಾತಿಗಳನ್ನು ಒಡೆದಾಕಬೇಕು ಅನ್ನೋ ಉದ್ದೇಶದಿಂದ ರೋಹಿತ್ ವೇಮುಲಾ ಕಾಯ್ದೆಯನ್ನು ತೆಗೆದುಕೊಂಡು ಬರುವಂತ ಪ್ರಯತ್ನ ನಡೀತು. ಈ 3 ಕಾಯ್ದೆಗಳು, ಈ 3 ಎಫರ್ಟ್ ಹಿಂದೂ ಸಮಾಜವನ್ನ ಹತ್ತಿಕ್ಕುವಂತ, ಹಿಂದೂ ಸಮಾಜವನ್ನ ಒಡೆಯುವಂತ ಒಂದು ಲಾರ್ಜರ್ ಅಜೆಂಡಾದ ಉದ್ದೇಶ. ಯಾವ ಉದಯನಿಧಿ ಸ್ಟಾಲಿನ್ ಇರಾಡಿಕೇಟ್ ಸನಾತನ ಧರ್ಮ ಅಂದಿದ್ರು, ಸನಾತನ ಧರ್ಮವನ್ನ ಯಾವ ಡಿಎಂಕೆ ಅವರು HIV-ಗೆ, ಕಾಲರಾಗೆ, ಟ್ಯೂಬರ್ಕ್ಯುಲೋಸಿಸ್ಗೆ ಹೋಲಿಸಿದ್ರು, ಅದೇ ಒಂದು ಇರಾಡಿಕೇಟ್ ಸನಾತನ ಧರ್ಮದ ಲಾರ್ಜರ್ ಪ್ರಾಜೆಕ್ಟ್ ಆಗಿ ಧರ್ಮಸ್ಥಳದ ಮೇಲೆ ಈ ಒಂದು ಹುನ್ನಾರ ಮಾಡುವಂತದ್ದನ್ನ ಪ್ರಯತ್ನ ನಡೆದಿದೆ. ಆ ಹುನ್ನಾರದ ಭಾಗವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದರ ಕೋ ಕಾನ್ಸ್ಪಿರೇಟರ್ ಆಗಿ, ಅದರ ಕೋ ಆರ್ಕೆಸ್ಟ್ರೇಟರ್ ಆಗಿ ರಾಜ್ಯ ಸರ್ಕಾರ ಇವತ್ತು ಕೆಲಸ ಮಾಡಿದೆ. ಈ ರಾಜ್ಯ ಸರ್ಕಾರನೇ ಈ SIT ತನಿಖೆ ಮಾಡಿ ಈ ಹುನ್ನಾರವನ್ನು ಬಹಿರಂಗ ಮಾಡುತ್ತೆ ಅನ್ನುವಂತ ಯಾವ ನಂಬಿಕೆಯ ಕೂಡ ರಾಜ್ಯದ ಜನತೆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು, ನೀವು ಕಳೆದ 2 ಅವಧಿಯಲ್ಲಿ ತಂದಂತಹ ಈ ಎಲ್ಲ ಕಾನೂನುಗಳು ಇವೆಲ್ಲವೂ ಕೂಡ ಈ ಇರಾಡಿಕೇಟ್ ಸನಾತನ ಧರ್ಮ ನಿಮ್ಮ ಅಜೆಂಡಾದ ಭಾಗವಾ? ಇದನ್ನ ನೀವು ಇವತ್ತು ಕೇಳಬೇಕಿದೆ. ಇನ್ನು ಹಿಂದೂ ಸಮಾಜಕ್ಕೆ, ಇಲ್ಲಿರುವಂತ ಯುವಕರಿಗೆ ನನ್ನ ಮನವಿ ಇದೆ. ಒಂದು, ಆಸ್ ಅ ರೂಲ್